ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸುಚಿತ್. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿದ್ದೀವಿ. ಫ್ರೆಂಡ್ಸ್ ಅಂದರೆ ಒಂದು 10 ವರ್ಷದ ಫ್ರೆಂಡ್ಸು, ಸಿನಿಮಾ ಫ್ರೆಂಡ್ಸ್ ಇರ್ಬೋದು, ಅಥವಾ ಡ್ಯಾನ್ಸ್ ಗ್ರೂಪ್ ಇರ್ಬೋದು, ಅಥವಾ ಪರ್ಸ್ನಲ್ ಒಂದು ಒಡನಾಟ ಇರುವಂಥ ಸ್ನೇಹಿತರು ಇರ್ಬೋದು. ಸೊ ಒಂದು ಸಾಕಷ್ಟು ವರ್ಷಗಳ ನಂತರ ಇವತ್ತು ಎಲ್ಲರೂ ಒಂದು ಜಾಗದಲ್ಲಿ ಸೇರಿದ್ದೀವಿ. ಅಲ್ಲಿ ಒಬ್ಬೊಬ್ಬರು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಮುಂಚೆ ನಾವು ಹೆಂಗಿದ್ವಿ, ಯಾವ ಥರ ಇದ್ವಿ, ಅವ್ರದ್ದೊಂದು ವಿಡಿಯೋ ತೊಗೊತೀನಿ. ಸೊ ಫಸ್ಟ್ ಒಬ್ಬೊಬ್ರದ್ದು ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಅಂದರೆ ಫಸ್ಟ್ ಫ್ರೆಂಡು ಪ್ರದೀಪ್. ನೋಡಿ, ನಾವು 2 ಶಾರ್ಟ್ ಫಿಲ್ಮ್ ಮಾಡಿದ್ವಿ ಜೊತೆಗೆ. ಸೊ ಎಡಿಟಿಂಗು, ಕ್ಯಾಮ್ರಾ ವರ್ಕ್ ಪ್ರತಿಯೊಂದು ಕೂಡ ಪ್ರದೀಪ್ ಮಾಡಿದ್ದಾನೆ. ಸೊ ಇವತ್ತು ಒಂದು ಚಿತ್ರರಂಗದಲ್ಲಿ ನಾನು ನಂದು ಅಂತ ಒಂದು ಐಡೆಂಟಿಫೈ ಮಾಡ್ಕೊಳೋದ್ರಲ್ಲಿ ಪ್ರಮುಖ ಪಾತ್ರ ನನ್ನ ಪ್ರದೀಪ್ ಕೂಡ ಇದೆ. ಸೊ ನೆಕ್ಸ್ಟು ಇವನು ಮಹೇಶ್, ನನ್ನ ಫ್ರೆಂಡ್ ಇವನು. ಸೊ ಫಸ್ಟ್ ನಾವು ಲವ್ ಬಾಯ್ಸ್ ಅಂತ ಸಿನಿಮಾ ಮಾಡಬೇಕಾದ್ರೆ ನನ್ನ ಬಂಡವಾಳ ತಯಾರಿಸಿಲ್ಲ. ಆ ಟೈಮಲ್ಲಿ ಕಷ್ಟದ ದಿನಗಳದು. ಆ ಟೈಮಲ್ಲಿ ನನಗೆ ಫೈನಾನ್ಷಿಯಲಿ ತುಂಬ ಸಪೋರ್ಟ್ ಮಾಡಿದ್ದಾನೆ. ಸೊ ಇವಾಗಲೂ ಸಮೇತ ನಮಗೆ ಎಲ್ಲ ವಿಚಾರದಿಂದ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಈಸ್ ಮಧು ನಮ್ಮ ಬೆಸ್ಟ್ ಫ್ರೆಂಡು. ಬೆಸ್ಟ್ ಫ್ರೆಂಡ್ ಅಂದರೆ ನಾವು ಒಂದು 6-7 ವರ್ಷ ಮುಂಚೆ ಹರಟೆ ಹೊಡ್ಕೊಂಡು ಅಲ್ಲಿಲೆಲ್ಲ ಓಡಾಡ್ಕೊಂಡಿರ್ತಿದ್ವಿ. ಸೊ ನೆಕ್ಸ್ಟ್ ಇದು ನವೀನ್, ನಮ್ಮ ಸ್ಕ್ರಿಪ್ಟ್ ರೈಟರ್ ಅಂತ ಹೇಳ್ತೀವಿ, ನಾನು ನವೀನ್ ಅಂತ ಕರೆಯಲ್ಲ. ಸೊ ಯಾವುದೇ ಒಂದು ಸ್ಕ್ರಿಪ್ಟ್ ವರ್ಕ್ ಇದ್ರೂ ನಾವು ನವೀನ್ ಹತ್ರ ಮಾಡಿಸ್ತೀವಿ. ಇನ್ನೊಂದು ಹಾರರ್ ಮೂವಿ ಸ್ಕ್ರಿಪ್ಟ್ ವರ್ಕ್ ನವೀನ್ ಹತ್ರ ಮಾಡಿಸಿಟ್ಕೊಂಡಿದ್ದೀನಿ. ಸೊ ಅತಿ ಶೀಘ್ರದಲ್ಲಿ ಅದ್ರ ವರ್ಕ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ವಿಘ್ನೇಶ್. ವಿಘ್ನೇಶ್ ಕೂಡ ನಮ್ಮ ಫ್ರೆಂಡು. ಸೊ ವಿಘ್ನೇಶ್ಗೋಸ್ಕರ ಒಂದು ಕತೆ ಮಾಡಬೇಕು ಅನ್ನೋ ತುಂಬ ನನಗೆ ಆಸೆ ಇದೆ. ಬಟ್ ಮುಂದಿನ ದಿನಗಳಲ್ಲಿ ನನ್ನ ಹಾರರ್ ಸಬ್ಜೆಕ್ಟಲ್ಲಿ ವಿಘ್ನೇಶ್ಗೆ ಒಂದು ಅದ್ಭುತವಾದಂಥ ಒಂದು ರೋಲ್ ಕೊಡ್ತೀನಿ. ಆ್ಯಂಡ್ ಇವರು ಮನು, ಇವರು ಕೂಡ ನಮ್ಮ ಫ್ರೆಂಡೇ. ಆ್ಯಂಡ್ ನೆಕ್ಸ್ಟ್ ದಿಸ್ ಇಸ್ ಮಂಜಣ್ಣ ಬಂದ್ಬಿಟ್ಟು ನಮ್ಮ ಡ್ಯಾನ್ಸರ್ ಮಂಜಣ್ಣ. ಸೊ ಎಲ್ಲ ವಿಚಾರದಲ್ಲೂ ನಮ್ಮ ಒಂದು ಅಣ್ಣನ ಥರ ನಮ್ಗೆ ಎಲ್ಲ ವಿಚಾರದಲ್ಲೂ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಏನಾದರೂ ತಪ್ಪುಗಳಿದ್ರೆ ಅಥವಾ ಯಾವುದೋ ಒಂದು ವಿಚಾರಗಳಿದ್ರೆ ಪ್ರತಿಯೊಂದರಲ್ಲೂ ತಿದ್ದಿ ಹೇಳ್ತಾರೆ. ಸೊ ಐ ಲೈಕ್ ಹಿಮ್. ಆ್ಯಂಡ್ ದಿಸ್ ಇಸ್ ಪ್ರಕಾಶ್. ಇವರ ಪರಿಚಯ ನಿಮಗೆ ಸಿಂಪಲ್ ಆಗಿ ಮಾಡ್ಕೊಡ್ತೀನಿ. ಡ್ಯಾನ್ಸರು. ಅದಕ್ಕಿಂತ ಮುಂಚೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ದಂಧೆ ಅನ್ನೋ ಶಾರ್ಟ್ ಫಿಲ್ಮಲ್ಲಿ ಮೇನ್ ವಿಲನ್ ರೋಲ್ ಮಾಡಿರುವಂಥವ್ರು ಇವರು. ಸೊ ಇವರು ನಾವು ನೋಡಿರ್ತೀರ, ಪ್ರತಿ ವಿಡಿಯೋದಲ್ಲೂ ತುಂಬ ನೋಡಿರ್ತೀರ. ಸೊ ಇವರು ಮತ್ತು ಪ್ರದೀಪ್ ಎಲ್ಲ ಕೂಡ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಗಳಲ್ಲಿ, ಪ್ರತಿಯೊಂದರಲ್ಲೂ ಕೂಡ. ಸೊ ಪ್ರಕಾಶ್ ಕೂಡ ಒಂದು ಒಳ್ಳೆ ರೋಲನ್ನು ನಾನು ನನ್ನ ಮುಂದಿನ ದಿನಗಳ ಸಿನಿಮಾಗಳಲ್ಲಿ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ರಿವ್ಯೂ, ಇವಾಗ ಪ್ರತಿ ಒಂದು ಎಲ್ಲರೂ ರಿವ್ಯೂ ಮಾಡ್ತಾನೆ ಅಂತ ಡೈರೆಕ್ಟ್ರು. ಇವಾಗ ನಮ್ಮ ಪರಿಚಯ ಎಲ್ಲ ಮಾಡಿಕೊಟ್ರು. ಈಗ ಅವ್ರು ಹೇಳ್ಬೇಕು ನಮ್ಮ ಪರಿಚಯ ಎಲ್ಲ ಹೇಗಿತ್ತು, ಏನು ಅನಿಸ್ತು. ಆಮೇಲೆ ತುಂಬ ವರ್ಷ ನಾವು ಸಿಕ್ಕಿದ್ದೀವಿ. ಸೊ ಅವ್ರಿಗೆ ಏನು ಅನಿಸಿದೆ ನಮ್ಮ ಪ್ರೀತಿಗಳು ಅವ್ರು ಹೇಳ್ಬೇಕು. ಫ್ರೆಂಡ್ಸ್ ಹೇಳ್ಕೊಳ್ಳೋವಂಥದ್ದೇನಿಲ್ಲ, ಯಾಕಂದರೆ ಸಾಕಷ್ಟು ಹೆಣ್ಣು ಬಿಟ್ಟಿದ್ದಾರೆ. ಸೊ ಒಂದು ಕುತೂಹಲ ಇದೆ ನನಗೆ. ಸೊ ಈಗಷ್ಟೇ ನಾವು ಅವ್ರನ್ನೆಲ್ಲ ಮೀಟ್ ಮಾಡಿದ್ದೀವಿ. ಸೊ ಖುಷಿ ಏನಾಯಿತು ಅಂತ ಹೇಳಿದ್ರೆ ಜಸ್ಟೊಂದು ಫನ್ ಥರ ಇದೆ ಈ ಟೈಮು. ಹಳೆ ಮೂಮೆಂಟ್ಸ್ಗಳನ್ನ ಮತ್ತೆ ನಾವು ರಿವೀಲ್ ಮಾಡ್ಕೊತಾ ಇದ್ದೀವಿ. ಮುಂಚೆ ಹೇಗಿದ್ವಿ ನಾವು, ಅದೆಲ್ಲ ಈಗ ನೆನಪಾಗ್ತಾ ಇದೆ. ಸೊ ಈ ಟೀಮ್ನೆಲ್ಲ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಸಿನಿಮಾ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀವಿ, ಖಂಡಿತವಾಗ್ಲೂ ಮಾಡ್ತೀವಿ. ಸೊ ಇದು ಫನ್ನಿ ಮೂಮೆಂಟು, ಫನ್ನಿಯಾಗಿ ಎಂಜಾಯ್ ಮಾಡ್ತೀವಿ ಈ ಮೂಮೆಂಟ್ನ. ಸೊ ಒಂದು ವಿಡಿಯೋ ಮಾಡಬೇಕು ಅಂತೇಳಿ ನನಗೆ ಪ್ರಕಾಶ್ ಮತ್ತು ಪ್ರದೀಪ್ ಹೇಳಿದ್ರು. ತುಂಬ ಖುಷಿ ಆಯ್ತು ನನಗೆ, ಯಾಕಂದರೆ ನಮ್ಮ ಮೂಮೆಂಟ್ಸ್ನ ನಾವು ಎಲ್ಲರ ಹತ್ರ ಶೇರ್ ಮಾಡ್ಕೊಬೋದಲ್ಲ ಅಂತೇಳಿ. ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಇದೆ. ಇದು ಬಿಟ್ಟರೆ ನನಗೆ ಇದನ್ನ ಬಿಟ್ಟರೆ ಬೇರೆ ಕ್ಲೋಸ್ ಫ್ರೆಂಡ್ಶಿಪ್ ಅನ್ನೋದು ನನಗೆ ಯಾವುದೂ ಇಲ್ಲ. ಇದೇ ನನ್ನ ಫ್ರೆಂಡ್ಶಿಪ್ಪು, ಇದೇ ನಮ್ಮ ಟೀಮು. ಸೊ ಈ ಟೀಮ್ನ ಇಲ್ಲಿವರೆಗೂ ನಾವು ಉಳಿಸ್ಕೊಂಡು ಬಂದಿದ್ದೀವಿ, ಮುಂದೆ ಕೂಡ ಉಳಿಸ್ಕೊಂಡು ಬರ್ತೀವಿ ಅಷ್ಟೇ.